ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಇದ್ರೂ ಅಮೆರಿಕದಲ್ಲಿ ನೇತನ್ಯಾಹು ಬಂಧನ ಅಸಾಧ್ಯ ಯಾಕೆ? ಈ ಬಗ್ಗೆ ನ್ಯೂಯಾರ್ಕ್ ಮೇಯರ್ ಹೇಳಿರೋದೇನು ಅನ್ನೋದನ್ನೇ ತಿಳಿಸುತ್ತೀವಿ ಪುಟ್ಟ ವಿರಾಮದ ಬಳಿಕ. ನನ್ನ ಹತ್ರ ಮನೆ ಕಟ್ಟುವ ಸುಮಾರು ಜನ ಹೇಳಿದ್ದಾರೆ. ಓಕೆ ಶಿವಣ್ಣ, ಇಂಡಸ್ಟ್ರಿ ಟಿ ಬೆಸ್ಟ್ ಅಂತ ನೀವು ಹೇಳಿದ್ರೆ ಸರಿಯಾಗಿ ಇರುತ್ತೆ. ಆದ್ರೆ ನಾನು ಅಂಗಡಿಗೆ ಹೋಗಿ ಟಿ ಕಂಪನಿನ ತರೋದಿಲ್ಲ ಅಲ್ವಾ? ಹಾಗಾದ್ರೆ ನೀವು ಮಾರ್ಕೆಟರ್ಗೆ, ಇಂಜಿನಿಯರ್ಗೆ, ಕಾಂಟ್ರಾಕ್ಟರ್ಗೆ ಕ್ಲಿಯರ್ ಆಗಿ ಹೇಳ್ಬಿಡಿ, ನನಗೆ ಇಂಡಸ್ಟ್ರಿಯಲ್ ಟಿನೇ ಬೇಕು ಅಂತ. ಇಂಡಸ್ಟ್ರಿಯಲ್ 5G TMT, ಇಂಡಸ್ಟ್ರಿ ಒಳಗೆ ನೆಮ್ಮದಿ ಹೊರಗೆ. ಹಲವು ಜನರು ಅಥವಾ ಕಡಿಮೆ ಬೆಲೆಯ ವಾಟರ್ ಪ್ರೂಫ್ ಸ್ಟಾಂಪ್ ಪ್ರಾರಂಭವಾಗಿದೆ. ಸೂಪರ್ ಆಗಿದೆ. ನಮಸ್ಕಾರ ವೀಕ್ಷಕರೇ, ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹುರುಳಿಕಾಳು ಸಾರನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಇದ್ದೀನಿ. ಬನ್ನಿ ನೋಡೋಣ. ಇದು ನಾನು 1/4 kg ಹುರುಳಿಕಾಳು ತೊಗೊಂಡಿದ್ದೀನಿ. ಇದನ್ನು ಒಂದು 2 hours ಮುಂಚೆ ನೆನೆಸಿ ಇಟ್ಟಿದ್ದೆ. ಈಗ ತೊಳೆದು ಬೇಯಿಸಕ್ಕೆ ಹಾಕಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನೆನೆಸ್ತಲೇನೂ ಮಾಡ್ಬೋದು, ಅಂದರೆ ತುಂಬ ವಿಶಿಲ್ ಬರ್ಸ್ಬೇಕಾಗತ್ತೆ, ಒಂದೊಂದ್ಸಲ ಗಟ್ಟಿನೇ ಇರುತ್ತೆ. ಹಾಗಾಗಿ ಒಂದು 2 hours ಮುಂಚೆ ನೆನೆಸಿದ್ರೆ ಸಾಕು. ಹೀಗಾಗಿರುತ್ತೆ ನೋಡಿ. ಇದನ್ನ ಬೇಯಲಿಕ್ಕೆ ಇಡೋಣ. ಈಗ ಇದಕ್ಕೆ ನಾನು 2 ಚೊಂಬಷ್ಟು ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪೆಲ್ಲ ಏನು ಹಾಕ್ಲಿಕ್ಕಿಲ್ಲ. ಹಾಗೆ ಇದೊಂದು 5 ವಿಶಿಲ್ ಬಂದರೆ ಸಾಕು. ನೋಡಿ, ಇಷ್ಟು ನೀರು ಇದು ಸ್ಟೀಮ್ ಬರ್ಸೋಣ. ಇದೊಂದು 5 ವಿಶಿಲ್ ಬರಲಿ. ಇದು ಬಂದ ಮೇಲೆ ಇದು ಕಟ್ಟು ತೆಗೆದು ಅದಕ್ಕೆ ಏನು ಸಾಮಗ್ರಿಗಳನ್ನ ಹಾಕಿ ಅದರದ್ದು ಸಾಂಬಾರು ಮಾಡೋದು ಅಂತ ಹೇಳ್ತೀನಿ. ಇದು 5 ವಿಶಿಲ್ ಬರಲಿ. ನಮಸ್ತೆ ವೀಕ್ಷಕರೇ, ಅದು ಹುರುಳಿಕಾಳು ಬೇಯಕ್ಕಿಟ್ಟಿದ್ನಲ್ಲ, ಅದು 5 ವಿಶಿಲ್ ಆಗಿದೆ. ಆಫ್ ಮಾಡಿದ್ದೀನಿ. ಈಗ ಅದು ಬೆಂದಿದೆಯಲ್ಲ ಅಂತ ಸ್ಟೀಮ್ ತೆಗೆದು ನೋಡೋಣ ಬನ್ನಿ. ನೋಡಿ, ಬೆಂದಿದೆ. ಇಷ್ಟು ಬೆಂದರೆ ಸಾಕಿದು. ಇದನ್ನು ಒಂದು ಸ್ಟೇನರ್ಗೆ ಸೋಯಿಸ್ಕೊಳ್ಳೋಣ. ಇದು ಬೇಕಿದ್ರೆ ನೀವು ಸ್ವಲ್ಪ ಪಲ್ಯ ಮಾಡ್ಕೊಬೋದು, ನಾವೇನು ಮಾಡಲ್ಲ ಇದನ್ನ. ಇದು ಒಂದಿಷ್ಟು ಕಾಳನ್ನ ರುಬ್ಬಿ ಈ ಸಾರಿಗೆ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಸಾರು ಸ್ವಲ್ಪ ದಪ್ಪ ಬರಬೇಕು. ಹಾಗಾಗಿ ಇದಿಷ್ಟು ರುಬ್ಕೊಂಡು ಬರ್ತೀನಿ. ಈಗ ರುಬ್ಬಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ಇದು ಸಾರು ದಪ್ಪ ಬರಲಿ, ಚಿಕ್ಕಾಗಿ ಬರಲಿ ಅನ್ನೋದಕ್ಕೋಸ್ಕರ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಇದು ರುಬ್ಬ ಹಾಕಿದರೆ. ಇದಕ್ಕೆ ತುಂಬ ನೀರು ಹಾಕಲಿಕ್ಕಿಲ್ಲ. ಹುಣಸೆಹಣ್ಣು ಇಟ್ಕೊಂಡಿದ್ದೆ, ಅದು ನೀರು ಸೋಯಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕೋಣ, ಬೇಕಿದ್ರೆ ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಹೇಳ್ತಾ ಇದ್ದೀನಿ. ಇದು ಕುದಿಬೇಕಿರೇನೆ ಒಂದು 5-6 ಹಸಿಮೆಣಸು ಹಾಕಬೇಕು ಕುದಿಯೋಕ್ಕೆ. ಈರುಳ್ಳಿ, 1 ಗಡ್ಡೆ ಈರುಳ್ಳಿ ಹಿಂಗೆ ಸ್ಲೈಡಾಗಿ ಹೆಚ್ಕೊಂಡಿರೋದು.
ಹಚ್ಕೊಂಡಿರೋದು ಕುದಿಬೇಕು, ಇದು ಚೆನ್ನಾಗಿ ಕುದಿಬೇಕು. ಒಂದು ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು. ಇದೇನು ಬೇರೆ ಏನು ಮಸಾಲೆ ಹಾಕ್ಲಿಕ್ಕಿಲ್ಲ, ಇದು ಒಗ್ಗರಣೆಗೆ, ಆಮೇಲೆ ಹೇಳ್ತೀನಿ. ಆಗ ಉಪ್ಪು ಹಾಕ್ಲಿಲ್ವಲ್ಲ, ಈಗ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಕಲ್ಲುಪ್ಪೆ ಹಾಕ್ಕೊತಾ ಇದ್ದೀನಿ, ಆಮೇಲೆ ನೋಡಿ ಹಾಕ್ಕೊಳ್ಳೋಣ ಕಮ್ಮಿ ಆದರೆ. ಇದು ಒಂದು ಕುದಿ ಬರಲಿ. ಕುದಿ ಬರೋಕ್ಕೆ ಮುಚ್ಚಿಟ್ಟಿದ್ದೀನಿ, ಕುದಿ ಬರಲಿ. ಕುದಿ ಬರ್ಲಿಕ್ಕಾಗಿದೆ, ಕುದಿಬೇಕು ಇನ್ನು. ಕುದೀತಾ ಇದೆಯಾ ನೋಡೋಣ. ಕುದ್ದಿದೆ, ಈಗ ಕುದಿಬೇಕು. ಈಗ ಮಧ್ಯ ಈ ಥರ ಕುದಿ ಬಂದರೆ ಸಾಂಬಾರು ರುಚಿ ಇದೆ ಅಂತ ಅರ್ಥ. ನೋಡಿ ಮಧ್ಯ ಕುದೀತಿದೆ. ಸ್ವಲ್ಪ ಈ ಥರ ಇನ್ನೂರ ಇದೆಲ್ಲ ಮೇಲೆ ಇನ್ನೂರ ಎಲ್ಲ ಹೋಗ್ಬೇಕಿದು. ಇಷ್ಟೇ. ಇದಕ್ಕೊಂದು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ನೀವು ಒಂದು ಸಲ ಮಾಡಿ ನೋಡಿ ವೀಕ್ಷಕರೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ. ಈ ಟೈಮಲ್ಲಿ ಬೇಕಾದ್ರೆ ನೀವು ಉಪ್ಪೆಲ್ಲ ನೋಡ್ಕೊಬೋದು, ನಾನು ನೋಡಿದ್ದೀನಿ ಸರಿ ಇದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಕಡೆ ಒಲೆಯಲ್ಲಿ ಇಟ್ಟಿದ್ದೀನಿ ಈಗ ಒಗ್ಗರಣೆ ಮಾಡ್ಲಿಕ್ಕೋಸ್ಕರ. ಈ ಕಡೆ ಒಗ್ಗರಣೆಗೆ ಏನು ವಿಶೇಷ ಅಂದರೆ, ಇದಕ್ಕೆ ಬೆಳ್ಳುಳ್ಳಿ ತುಂಬ ಯೂಸ್ ಮಾಡಬೇಕು. ಬಾಣಲಿ ಕಾಯಿಲೆ ಅಷ್ಟು ತನಕ ಹೇಳ್ತೀನಿ. ಬೆಳ್ಳುಳ್ಳಿ ತುಂಬ ಯೂಸ್ ಮಾಡೋದು. ಇದು ನಾನು ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಇದು ಮೇನ್ ಇದೆ, ಟೇಸ್ಟ್ ಕೊಡೋದು ಇದೆ ಬೆಳ್ಳುಳ್ಳಿನೇ ಇದಕ್ಕೆ. ಮತ್ತು ಯಾವುದೇ ಪುಡಿ ಏನೂ ಯೂಸ್ ಮಾಡಿಲ್ಲ, ಬರೀ ಹಸಿಮೆಣಸು, ಈರುಳ್ಳಿ ಎರಡೇ, ಕೊತ್ತಂಬರಿ ಸೊಪ್ಪು ಮೂರೇ ಹಾಕಿರೋದು. ರುಚಿಗೆ ಉಪ್ಪು, ನಿಂಬೆಹಣ್ಣಿನ ಒಂದು ಹುಣಸೆಹಣ್ಣಿನ ರಸ ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದ್ಮೇಲೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈಗ ಕರಿಬೇವು ಹಾಕ್ತಾ ಇದ್ದೀನಿ, ಒಣಮೆಣಸು, ಹಾಕ್ತಾ ಇದ್ದೀನಿ ಈಗ ಒಗ್ಗರಣೆ. ಸ್ವಲ್ಪ ಸಾರು ಹಾಕಿ ಮಾಡ್ಬಿಡೋಣ. ಹುರುಳಿ ಕಟ್ ಸಾರು ರೆಡಿ. ನೀವೊಂದ್ಸಲ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ವೀಕ್ಷಕರೇ.
ಓಕೆ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.